ಎಲ್ಲ ಪತ್ರಕರ್ತರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಾದ ಮಲ್ಲಿಕಾರ್ಜುನವರು, ಮಾರುತಿ ಅವರು, ಹನುಮಂತರಾಯಪ್ಪ ಮತ್ತು ಮತ್ತೊಬ್ಬ ಹನುಮಂತರಾಯಪ್ಪ, ಸಂಜೀವನಿ ಹನುಮಂತರಾಯಪ್ಪ ಎಲ್ಲರೂ ಭಾಗವಹಿಸುತ್ತಾರೆ. ಈ ಪತ್ರಿಕಾಗೋಷ್ಠಿಯನ್ನ ನಮ್ಮ ಪಾವಗಡ ತಾಲೂಕಿನ ಕೆಂಚಮ್ಮನಹಳ್ಳಿಯ ಚಲನಚಿತ್ರ ನಾಯಕ ನಟ ಚಂದ್ರು ಓಬಯ್ಯನವರು ನಡೆಸ್ಕೊಡ್ತಾರೆ. ಈಗಾಗಲೇ ಅವರು ಸುಮಾರು 10 ಚಿತ್ರಗಳಿಗೆ ನಿರ್ದೇಶನ, ಸಂಗೀತ ಮತ್ತು ಸಾಹಿತ್ಯ ಮತ್ತು ನಿರ್ಮಾಪಕ ಎಲ್ಲ ಕೆಲಸಗಳನ್ನು ಚಿತ್ರಗಳನ್ನು ಮಾಡಿ ಸುಮಾರು 10 ಚಿತ್ರಗಳಿಗೆ ಹೊರ ತಂದು ಸಾರ್ವಜನಿಕವಾಗಿ ಈಗಾಗಲೇ ಹೆಸರುವಾಸಿಯಾಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಇವರು ಎಲೆಮರೆಕಾಯಿಯಾಗಿ ಇಲ್ಲಿ ಅದಕ್ಕೋಸ್ಕರ ನಮ್ಮ ತಾಲೂಕು ನಾವೆಲ್ಲ ಕರೆಸಿ ಅವರಿಗೆ ನಮ್ಮ ತಾಲೂಕಿನ ಕುಡಿ ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ನಾವೆಲ್ಲ ಪ್ರೋತ್ಸಾಹ ಮಾಡಲು ಇಲ್ಲಿ ಕರೆದಿದ್ದೇವೆ. ನಾವೆಲ್ಲರೂ ಇದಕ್ಕೆ ಸಹಕರಿಸಿ ಅವ್ರಿಗೆ ಒಂದು ಪ್ರಚಾರ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಈಗ ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ನರಸಪ್ಪನವರು, ವಕೀಲರು ನರಸಿಂಹಪ್ಪನವರು ಮತ್ತು ನರಸಪ್ಪನವರು ಮತ್ತು ಕೆಂಚರಾಯ ಅವರು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರೂ ಸ್ವಾಗತ ಕೋರುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಚಂದ್ರು ಓಬಯ್ಯನವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಚಂದ್ರು ಓಬಯ್ಯ ಅಂತ. ನರಸಪ್ಪ ಸರು ಮತ್ತು ನಮ್ಮೆಲ್ಲ ಹಿರಿಯ ಸ್ನೇಹಿತರು, ಈ ತಾಲೂಕಿಗೆ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತೆಲ್ಲ ನಾವು ಅವ್ರನ್ನ ಭೇಟಿಯಾಗಿದ್ದೀವಿ, ಅವ್ರನ್ನ ನಮ್ಮನ್ನು ಭೇಟಿಯಾಗಿದ್ದೀವಿ. ನಮ್ಮ ಪತ್ರಕರ್ತ ಸ್ನೇಹಿತರೆಲ್ಲ ಬಹಳ ಖುಷಿ ಆಗ್ತಾ ಇದೆ. ಉದ್ದೇಶ ಇಷ್ಟೇ, ಪೌರ ಕಾರ್ಮಿಕರ ಬಗ್ಗೆ ಮತ್ತೆ ಜನರು ಎಲ್ಲಿ ಕಸ ಹಾಕ್ಬಾರ್ದು ಅನ್ನೋ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ, ರಾಮ ಅಂಡ್ ರಾಮು ಅಂತ. ಅದು ಫೆಬ್ರವರಿ 13ಕ್ಕೆ ಬಿಡುಗಡೆ ಇದೆ ರಾಜ್ಯಾದ್ಯಂತ. ಆ ಬಿಡುಗಡೆ ಜೊತೆಗೆ ನನ್ನ ಒಂದು ಅನುಭವ ಹೇಳೋದಾದ್ರೆ, ನಾನು 10-15 ವರ್ಷದಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಇದೇ ತಾಲೂಕಿನ ನಿಮ್ಮ ಹುಡುಗ. ಸೊ ನಿಮ್ಮೆಲ್ರೂ ಬೆಂಬಲ ಇರ್ಲಿ. ಈಗೇನಾಗಿದೆ, ಜನ ಎಲ್ಲಂದ್ರಲ್ಲಿ ಕಸ ಹಾಕ್ತಾರೆ. ಆ ಕಸ ಹಾಕೋದ್ರಿಂದ ಸಾರ್ವಜನಿಕರಿಗೆ ಒಂದು ನಾವೇನೇ ಸ್ಟಿಕ್ಕರ್ ಅಂಟಿಸೋದಾಗ್ಲಿ, ಗೋಡೆ ಮೇಲೆ ದೇವ್ರ ಫೋಟೋ ಹಾಕೋದ್ರಿಂದ ಆಗ್ಲಿ, ಅದ್ಯಾವ್ದ್ರಿಂದನೂ ಜನ ಕಸ ಹಾಕೋದು ನಿಲ್ಲಿಸ್ತಾ ಇಲ್ಲ. ಈಗ ನಿಮ್ಗೆಲ್ಲ ನಿಲ್ಲಿಸ್ತಾರ ಸರ್ ನಿಲ್ಲಿಸ್ತಾರ. ಮತ್ತೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಆಗ್ಲಿ ಎಷ್ಟು ಕೀಳಿರಿಮೆ ಇಟ್ಕೊಂಡಿದಾರ ಅಂತಂದ್ರೆ, ಅವ್ರು ಕಸ ಎತ್ತೋಕೋದ್ರೆ ಒಂದು ಲೋಟ ನೀರು ಕೊಡಲ್ಲ ಸರ್. ಸೊ ಇಂಥದ್ದೇ ಒಂದು ವಿಡಿಯೋ ನಾನು ಫೇಸ್ಬುಕ್ ಅಲ್ಲಿ ನೋಡಿದಾಗ ನನಗೆ ಬಹಳ ಬೇಜಾರಾಯ್ತು. ಯಾರೋ ಒಬ್ಬ ಮಹಿಳೆ ಹೋಗ್ತಾರೆ, ಅವ್ರು ನೀರು ಕೇಳ್ತಾರೆ. ಆ ಮನೆ ಓನರ್ ಏನ್ ಮಾಡ್ತಾರೆ ಅಂತಂದ್ರೆ, ನೀರ್ ತಗೊಬಂದ್ಬಿಟ್ಟು ಲೋಟದಲ್ಲೆಲ್ಲ ಬಾಟ್ಲಲ್ಲಿ ನೀರು ತಗೊಂಡು ರೆಸ್ಸಲ್ಲಿ ಇಡ್ತಾರೆ ಕುಡಿಗೆ ಅಂತ. ಇನ್ನು ಈ ಒಂದು ಅಸ್ಪೃಶ್ಯತೆ ಮತ್ತು ಒಂದು ಕೀಳಿರಿಮೆ ಶ್ರಮಿಕ ವರ್ಗದ ಬಗ್ಗೆ ಆಗಿರ್ಬೋದು, ಮತ್ತೆ ಕೆಳವರ್ಗದ ಬಗ್ಗೆ ಆಗಿರ್ಬೋದು. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಬಹಳ ಬೇಜಾರಾಯ್ತು. ಅದಕ್ಕೆ ನಾನೇ ಒಂದು ಹಣ ಹಾಕ್ಬಿಟ್ಟು ಒಂದು ಸಿನಿಮಾ ಮಾಡಬೇಕು, ಇದರಿಂದ ಜನಕ್ಕೊಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಬೇಕು. ಜಗತ್ತಲ್ಲಿ ಎಲ್ಲ ಮನುಷ್ಯರು ಈಕ್ವಲ್, ಎಲ್ರೂ ಬದುಕ್ತಿರೋದು ಸೇಮ್, ಎಲ್ರೂ ಮನುಷ್ಯ, ನಮ್ಮ ಎಲ್ಲ ಅದೇ ಬ್ಲಡ್. ಸೊ ಆ ಒಂದು ಉದ್ದೇಶದಿಂದ ಶ್ರಮಿಕ ವರ್ಗಕ್ಕಾಗಿರ್ಬೋದು, ಮತ್ತೆ ಕೆಳವರ್ಗಕ್ಕಾಗಿರ್ಬೋದು, ಮತ್ತೆ ಶ್ರಮಿಕರಿಗೆ ಒಂದು ಬೆಲೆ ಬರಬೇಕು. ಪೌರ ಕಾರ್ಮಿಕರು ನಮ್ಮಂತೆ ಮನುಷ್ಯರು, ಅವರೊಂದು ಕೆಲಸ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಬರ್ಬೇಕನ್ನೋ ಉದ್ದೇಶದಿಂದ ನಾವು ರಾಮ ಅಂಡ್ ರಾಮ್ ಒಂದು ಸಿನಿಮಾ ಮಾಡಿದ್ವಿ ಸರ್. ಸೊ ಹಾಗಾಗಿ ಇದು ದೇಶಾದ್ಯಂತ ಹೆಸರು ಮಾಡಬೇಕು, ಮತ್ತೆ ರಾಜ್ಯಾದ್ಯಂತನೂ ಹೆಸರು ಮಾಡಬೇಕು, ಎಲ್ರೂ ಮನನೂ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್ ಹೀರೋಯಿನ್ ಬಂದ್ಬಿಟ್ಟು ಸೌಮ್ಯ ಅಮರಾಪುರ್ಕಂದ. ಅದಾದ್ಮೇಲೆ ಹೀರೋ ಆಬ್ವಿಯಸ್ಲಿ ಚಂದ್ರು ಓಬಯ್ಯ ನಾನೇ ಇದ್ದೀನಿ. ಮತ್ತೆ ಮೂಗೂರು ಸುರೇಶ್ ಸರ್ ಇದ್ದಾರೆ, ಅವರು ತುಂಬಾ ಹಿರಿಯ ನಟರಿದ್ದಾರೆ, ಎಲ್ಲ ಕನ್ನಡ ಇದ್ದಾರೆ. ಮತ್ತೆ ನಾಗೇಂದ್ರ ಅರಸು ಸರ್ ಇದ್ದಾರೆ. ಸೊ ಟೋಟಲ್ ಒಂದು ಒಳ್ಳೆ ಒಂದು ಚಿತ್ರತಂಡ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದೀವಿ. ಇದಕ್ಕೂ ಮುಂಚೆ ನಾನು U-Turn 2 ಮಾಡಿದ್ದೆ. ಅದಾದ್ಮೇಲೆ ಈಗ ಕರಿಮಣಿ ಮಾಲೀಕ ನೀನಲ್ಲ, ಅದು ಕಂಪ್ಲೀಟ್ ಆಗಿದೆ ಸಿನಿಮಾ, ಅದು ಬಿಡುಗಡೆಗೆ ಸಿದ್ಧ ಇದೆ. ಮತ್ತೆ ಮನೋರಥ, ರಾಜಪಥ ಅಂತೂ ಒಂದು 10 ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದೆ. ಇದು ನಂದು 3ನೇ ಸಿನಿಮಾ ನಿರ್ಮಾಣ, ಮತ್ತೆ 4ನೇ ಸಿನಿಮಾ ನಿರ್ದೇಶನ. ಸೊ ಇಷ್ಟೊಂದು ಅನುಭವ ಇಟ್ಕೊಂಡು ಇದು ಇಷ್ಟೊಂದು ಒಳ್ಳೆ ಕಂಟೆಂಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡಿದ್ದೀನಿ. ತಮ್ಮಗಳು ಸಪೋರ್ಟ್ ಇಲ್ಲ ಅಂತ ನಾನು ಕೇಳ್ತೀನಿ ಸರ್. ಇಲ್ಲೇವರೆಗೂ ಮೂವಿಗೆ ನಾವು ಒಂದು 50 ಲಕ್ಷದವರೆಗೂ ಖರ್ಚು ಮಾಡಿದ್ದೀವಿ, ಅಪ್ ಟು ರಿಲೀಸ್ ವರೆಗೂ. ಸೊ ಒಂದು 50 lakhs ಆಗಿದೆ ಸರ್ ಬಜೆಟ್, ಅಪ್ ಟು ರಿಲೀಸ್ ಖರ್ಚು ಸೇರ್ಕೊಂಡು. ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತಾ ಇದ್ದೀನಿ ಎಂಟೈರ್ ಕರ್ನಾಟಕ. ಸೊ ಮೂವೀಸ್ ಫೋರ್ಟ್ ಫಿಲಿಮ್ಸ್ ಅಂತ ನಂದೇ ಸಂಸ್ಥೆ, ಅದು ನಿರ್ಮಾಣದ ಜೊತೆಗೆ ಈ ಸಿನಿಮಾದಿಂದ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ತಾ ಇದ್ದೀನಿ ಎಂಟೈರ್ ಕರ್ನಾಟಕ, ಥಿಯೇಟರ್ಗಳು ಸೆಟಪ್ ಮಾಡ್ಕೊಂಡು.
ಸರ್ ಪಾವಗಡ ತಾಲೂಕ್ ಜನತೆ ತುಂಬಾ ಒಳ್ಳೆ ಜನ. ಅದರಲ್ಲಿ ನಾನು ಒಬ್ಬ ಭಾಗ ಆಗಿರೋದು ನನಗೆ ಬಹಳ ಖುಷಿ ಆಗುತ್ತೆ. ಮತ್ತೆ ಏನಾಗುತ್ತೆ, ಚಿತ್ರರಂಗ ಅನ್ನೋದು ಒಂದು ಉದ್ಯಮ ಸರ್. ನಮ್ಮ ತಾಲೂಕಲ್ಲಿ ಈ ಚಿತ್ರರಂಗದ ಉದ್ಯಮಕ್ಕೆ ತುಂಬಾ ಯುವಕರು ಬರಬೇಕು. ನಮ್ಮ ತಾಲೂಕಲ್ಲಿ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಇದೆ. ನಾವು ಒಬ್ಬರೇ ಬೆಳೆಯೋದಕ್ಕಿಂತ ನನ್ನ ಜೊತೆಗೆ ಇನ್ನೂ 10 ಜನ ಒಂದೊಳ್ಳೆ ಯುವ ತಂಡ ಬರಬೇಕು, ಮುತ್ಸದ್ದಿಗಳು ಬರ್ಬೇಕು ಅನ್ನೋ ನಮ್ಮ ಉದ್ದೇಶ. ಸೊ ಹಂಗಾಗಿ ದಯವಿಟ್ಟು ಪಾವಗಡ ತಾಲೂಕಲ್ಲಿ ಆದಷ್ಟು ಸಿನಿಮಾ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಕೇಳ್ತೀನಿ. ಇದರಲ್ಲೂ ಯುವಕರಿಗೆ ಬೆಳೆಯೋದಕ್ಕೆ ಒಂದು ಶಕ್ತಿ ಇದೆ, ಮತ್ತೆ ಹಣನೂ ಇದೆ ಅಂತ ನಾನು ಹೇಳ್ತೀನಿ ಸರ್. ನಾವು ಮಾಡ್ತಾನೆ ಇದೀವಿ ಸರ್. ನಮ್ಮ ಸಿನಿಮಾದಲ್ಲಿ ಯಾವ್ದಾರು ಒಬ್ರು ಒಂದು ಅವಕಾಶ ಕೊಟ್ಟೆ ಕೊಡ್ತೀವಿ ಸರ್. ನಾನು ನೋಡಿ, ನಾವು U-Turn 2 ಅಲ್ಲಿ ನಾವು ಮಂಜು ಪಾವಗಡಗೆ ಒಂದು ಅವಕಾಶ ಕೊಟ್ವಿ. ಬಿಗ್ ಬಾಸ್ ಮುಂಚೆನೆ, ಇನ್ನ ಬಿಗ್ ಬಾಸ್ ಬಂದಿರಲಿಲ್ಲ ಮಂಜು ಪಾವಗಡ. ನಮ್ಮ ತಾಲೂಕು ಹುಡುಗ ಅಂತಾನೆ ನಾವು ನಮ್ಮ ಸಿನಿಮಾದಲ್ಲಿ ಹಾಕೊಂಡಿದ್ದು ಮಂಜು ಪಾವಗಡಗೆ. ಅದಾದ್ಮೇಲೆ ಇವತ್ತಿಗೂ ಎಲ್ಲೆಲ್ಲಿ ಅವಕಾಶ ಇದೆಯೋ ನಮ್ಮ ತಾಲೂಕು ಹುಡುಗರಿಗೆ, ಮತ್ತೆ ಈ ಕರಿಮಣಿ ಮಾಲೀಕ ಸಿನಿಮಾದಲ್ಲಿ ನಮ್ಮ ತಾಲೂಕು ಹುಡುಗ ಸಂಜೀವ್ ಪಾಳ್ಯಗಾರ್ ಅಂತ ನಮ್ಮೂರು ಹುಡುಗನೇ, ಆ ಹುಡುಗನಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ. ಯಾರಾದ್ರೂ ನಮ್ಗೆ ಅವಕಾಶ ಕೇಳ್ಕೊಂಡ್ ಬಂದಾಗ 100% ನಾವು ಅವಕಾಶ ಕೊಡ್ತೀವಿ. ನಮ್ಮ ರಾಮು ಸಿನಿಮಾ ಫೆಬ್ರವರಿ 13ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಇದನ್ನ ಪಾವಗಡದಲ್ಲಿ ಸ್ಪೆಷಲಿ ನಾನು ಏನಕ್ಕೆ ಯಾವ ಸಿನಿಮಾಗೂ ನಾನು ಪ್ರಮೋಷನ್ ಮಾಡಿಲ್ಲ. ನಾನು ಅಷ್ಟು ಸಿನಿಮಾ ಬಂದ್ರು ಪಾವಗಡ ತಾಲೂಕಲ್ಲಿ. ಇದಕ್ಕೇನಂತಂದ್ರೆ ಮೇನ್ ಉದ್ದೇಶ ಇಷ್ಟೇ, ನಮ್ಮ ಪಾವಗಡದಲ್ಲಿ ಇರ್ತಕ್ಕಂಥ ಯುವಕರಿಗೆ ನಮ್ಮ ಪಾವಗಡದ ತಾಲೂಕಲ್ಲೂ ಸಿನಿಮಾ ಕ್ಷೇತ್ರ ಇದೆ ಅನ್ನೋ ಒಂದು ಅರಿವು ಬರ್ಬೇಕು. ನಾವೆಲ್ಲೋ ದುಡ್ಡು ಮಾಡ್ಕೊಂಡು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು ಕೂತ್ಕೊಂಡ್ರೆ ತಾಲೂಕಲ್ಲಿ ಯಾರಿಗೂ ಅರಿವು ಬರೋದಿಲ್ಲ. ಅದು ತಾಲೂಕ್ ಜನತೆಗೆ ನಮ್ ಜನನು ಸಿನಿಮಾ ಕ್ಷೇತ್ರದಲ್ಲಿ ಇದ್ದಾರೆ, ನಾವು ಬೆಳೆಯಕಂತಲ್ಲ, ನಮ್ ತಾಲೂಕ್ ಹುಡುಗರಿಗೆ ಆ ಒಂದು ಅರಿವು ಬರ್ಬೇಕನ್ನೋ ಮೇನ್ ಉದ್ದೇಶ ನಮ್ಗಿರೋದು. ಸೊ ಹಂಗಾಗಿ ಇದು ಫೆಬ್ರವರಿ 13ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲೇ ಹತ್ರ ಥಿಯೇಟರ್ಗೆ ಈ ಸಿನಿಮಾ ಹೆಸರು ಕಂಡ್ರೆ ದಯವಿಟ್ಟು ಸಿನಿಮಾ ನೋಡಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ರಾಮ ಮತ್ತು ರಾಮು ಸಿನಿಮಾದ ನಟನಾಗಿ ನಮ್ಮ ತಾಲೂಕಿನ ಕೆಂಚಮ್ನಹಳ್ಳಿ ಗ್ರಾಮದ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಚಂದ್ರು ಇವತ್ತು ಸುಮಾರು 10 ಸಿನಿಮಾಗಳಲ್ಲಿ ನಾಯಕನಾಗಿ ಇವತ್ತು ಏನು ಸಿನಿಮಾ ರಂಗದಲ್ಲಿ ತನ್ನದೇ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಮೊದಲನೇದಾಗಿ. ಹೊಸ ವರ್ಷದಲ್ಲಿ ಎಲ್ಲ ರೀತಿಯೂ ಕೂಡ ಆ ದೇವರು ಕರುಣಿಸಿ ಒಳ್ಳೆ ಅದ್ಧೂರಿಯಾಗಿ ಅವರ ಒಂದು ಯಶಸ್ಸನ್ನ ಕಾಣಲಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ತಾಲೂಕಿನ ಜನತೆಯ ಪರವಾಗಿ ನಾನು ಕೋರುತ್ತೇನೆ. ಈಗ ಎಲ್ಲರೂ ಕೂಡ ರಾಜಕಾರಣ ಆಗಿರ್ಬೋದು, ಎಲ್ಲ ರಂಗದಲ್ಲಿ ಇದ್ದಾರೆ ನಮ್ಮ ತಾಲೂಕಿನ ಜನತೆ. ಆದ್ರೆ ಈ ಸಿನಿಮಾ ರಂಗದಲ್ಲಿ ಕೆಲವರು ಒಂದು 4 ಜನ ಇರಬಹುದು. ಆದ್ರೆ ಈ ಒಂದು ಸ್ವಂತ ಬಡ ಕುಟುಂಬದಲ್ಲಿ ಹುಟ್ಟಿರುವಂತ ಒಬ್ಬ ಚಂದ್ರು ನಮ್ಮ ಈ ಸಮಾಜದ ಒಂದು ಚಿತ್ರಣವನ್ನ ಬಹಳ ಸ್ಪಷ್ಟವಾಗಿ ಮಾಡಿರೋದು ಮೊದಲನೇದಿ. ಅವರಿಗೆ ನಾವು ತುಂಬು ಹೃದಯದ ಒಂದು ಸ್ವಾಗತವನ್ನು ಬಯಸುತ್ತಾ, ಇದಕ್ಕೆ ಘನ ಸರ್ಕಾರ ಇದಕ್ಕೆ ಮಾನ್ಯತೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಹೇಳ್ದಂಗೆ ನನ್ನ ಮನೆ ಪಕ್ಕ ಒಬ್ಬ ಬಾಡಿಗೆ ಇದ್ದ, ಕಸ ಗುಡಿಸಿ ಅದೇನೋ ಎತ್ತಾಕಿದಾಗ ನೀರ್ ಕುಡಿಯಕ್ಕೆ ಕೊಡ್ಲಿಲ್ಲ. ನನ್ನ ಮನೆ ಪಕ್ಕನೇ ಇಲ್ಲಿ. ನಾನು ಗಲಾಟೆ ಮಾಡೋಂತ ಸಂದರ್ಭದಲ್ಲಿ ಕೇಳಿದಾಗ ಅವ್ರು ಹೇಳಿದ ಕಸ ಎತ್ತಾಕಿ ಕುಡಿಯಕ್ಕೆ ನೀರ್ ಕೇಳಿದ್ವಿ, ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ರು ಅಂತ ಒಂದು ನಿದರ್ಶನ ಆಯ್ತು. ನನ್ಗೂ ಕೂಡ ಇದು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೆ, ರಾಜಕಾರಣ ಒಂದ್ ವೇಳೆ ಆದ್ರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ನೈಜವಾದ ಸ್ಪಷ್ಟೀಕರಣದ ಒಂದು ಚಿತ್ರಣವನ್ನು ಇವತ್ತು ಏನು ಈ ನಮ್ಮ ರಾಮ ಮತ್ತು ರಾಮ ಇದರಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಪಾವಗಡ ತಾಲೂಕಿನ ಜನತೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆಯ ಒಂದು ಬೆಂಬಲ ಆಶೀರ್ವಾದ ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಎಲ್ಲರೂ ಹೇಳದೆ ಬರೇ ಸಿನಿಮಾದ ಮಾತುಗಳು ಹೇಳ್ಕೊಂಡು ಇವತ್ತು ರಾಜಕಾರಣದಲ್ಲಿ ಬರೀ ಡಯಸ್ ಮಾತುಗಳು ಮಾತಾಡ್ಕೊಂಡು ಯಾರು ಕೂಡ ಸಹಾಯ ಮಾಡೋದಿಲ್ಲ. ಬಟ್ ಈ ತರ ಒಂದು ಸ್ಥಿತಿ ನೋಡಿದಾಗ ಮುಂದಿನ ದಿನಗಳಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯ ಇದ್ದಾಗ ಯಾರಿಗಾನ ಬುದ್ಧಿಜೀವಿಗಳಿಗೆ ಹೇಳಿದ್ರೆ, ಸಮಾನ ಮನಸ್ಕರಿಗೆ ಹೇಳಿದ್ರೆ ನಾವು ಕೂಡ ಭಾಗಿಯಾಗ್ತೀವಿ, ನಮ್ದು ಕೂಡ ಸಹಾಯಾರ್ಥ ಇರುತ್ತಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ರೀತಿಯೂ ಕೂಡ ನಮ್ಮ ಪಾವಗಡ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಒಂದು ಆಶೀರ್ವಾದ ಇರ್ಬೇಕು. ಈ ಸಿನಿಮಾವನ್ನು ನೋಡ್ಬೇಕು, ಬೆಂಬಲವನ್ನ ಕೊಡಬೇಕು. ಮುಂದಿನ ದಿನಗಳಲ್ಲಿ ನಾಯಕ ನಟನಾಗಿ ಬಹಳ ಏನು ಬಿಸಿ ಅಂತ ಹೇಳಿದ್ರೆ ಎಲ್ಲ ರೀತಿಯೂ ಕೂಡ ಯಶಸ್ಸನ್ನು ಕಾಣುವಂತ ನಾಯಕನ ನಟನಾಗಬೇಕು. ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂತ ನಾಯಕನಾಗಿ ತಾವು ಸಿನಿಮಾಗಳನ್ನ ತೆಗಿಬೇಕು ಅಂತ ನನ್ನ ಒಂದು ಈ ಪತ್ರಿಕಾ ಗೋಷ್ಠಿಯಲ್ಲಿ 2 ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಹಿರಿಯ ನಮ್ಮ ಶಿವಕುಮಾರ್ ಆಗಿರ್ಬೋದು, ನಮ್ಮ ವಕೀಲರು ನರಸಿಂಹ ಆಗಿರ್ಬೋದು, ನಮ್ಮ ಭಾವ ನರಸಪ್ಪ ಆಗಿರ್ಬೋದು, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿನೂ ಇದ್ದಾರೆ.
ಈ ಎಲ್ಲರ ಆಶೀರ್ವಾದ ನಿನ್ ಮೇಲೆ ಇರುತ್ತೆ. ಬಟ್ ಕೆಟ್ಟ ದೃಶ್ಯಾವಳಿಗಳು, ಕೆಟ್ಟ ಸನ್ನಿವೇಶನಗಳು ಮತ್ತೆ ಕೆಟ್ಟ ರೀತಿಯಲ್ಲಿ ಇರುವಂತ ಪಿಕ್ಚರ್ ತೆಗೆಯದಲೆ ಒಪ್ಪುವಂತ ಸಿನಿಮಾ ಮಾಡ್ಬೇಕಂತ ಹೇಳಿ ತಮಗೆ ಎಲ್ಲಾ ಆ ದೇವರ ಆಶೀರ್ವಾದ, ಇಲ್ಲಿರುವಂತ ಜನಗಳ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಚಿತ್ರ ಯಾವತ್ತು ಬಿಡುಗಡೆ ಆಗುತ್ತೆ? ಸರ್ ಇದು ಫೆಬ್ರವರಿ 13 ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ. ಸೊ ರಾಮ ಅಂಡ್ ರಾಮ್ ಅಂತ ಚಿತ್ರದ ಹೆಸರು. ಇದು ಪೌರ ಕಾರ್ಮಿಕರ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಇರ್ತಕ್ಕಂಥ ಒಂದು ಚಿತ್ರ. ಸೊ ದಯವಿಟ್ಟು ತಾವೆಲ್ಲರೂ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಮಸ್ಕಾರ, ನಾನು ನಿಮ್ಮ ಚಂದ್ರೋಭಯ. ಇವತ್ತೇನು ಈ ಒಂದು ನಮ್ಮ ಪಾವಗಡ ತಾಲೂಕಿನ ಯುವ ಜನತೆನ ನೋಡಿದ್ರೆ ನಮಗೂ ಬಹಳ ಒಂದ್ ಕಡೆ ದುಃಖ ಆಗುತ್ತೆ ಮತ್ತೆ ಸಂತೋಷ ಆಗುತ್ತೆ. ಯಾಕಂದ್ರೆ ಎಜುಕೇಶನ್ ವೈಸು ಮತ್ತೆ ಕಲೆ ವೈಸು ನಮ್ಮ ತಾಲೂಕು ಯಾವತ್ತೂ ಕೊರತೆ ಇಲ್ಲ. ಯಾಕಂದ್ರೆ ಇಂಥ ಒಂದು ತಾಲೂಕಲ್ಲೇ ನಾವು ಹುಟ್ಟಿ ಬೆಳೆದು ಇವತ್ತು ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಸತತ 15 ವರ್ಷಗಳ ಕಾಲ ಕೆಲಸ ಮಾಡಿದೀವಿ. ಒಂದು 16 ಸಿನಿಮಾಗಳ ಕೆಲಸ ಮಾಡಿದೀವಿ. ಅದ್ರ ಜೊತೆಗೆ ಈಗಲೂ ನಮ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಚಿತ್ರರಂಗದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇಂಥ ಒಂದು ಟೈಮಲ್ಲಿ ನಾವೊಬ್ಬರೇ ಬೆಳೆಯೋದಕ್ಕೆ ಅನ್ನೋದಕ್ಕಿಂತ ನಮ್ಮ ತಾಲೂಕಿನ ಯುವ ಜನತೆನೂ ಮುಂದಕ್ಕೆ ಬರಬೇಕು. ಬಟ್ ಸಮಸ್ಯೆಗಳು ಏನಂತಂದ್ರೆ ಇಲ್ಲಿ ಜ್ವಲಂತ ಸಮಸ್ಯೆಗಳು. ಅವ್ರಿಗೆ ಇಲ್ಲಿ ಎಲ್ಲ ಬಡ ಕುಟುಂಬಗಳೇ, ನಾನು ಸೇರ್ಕೊಂಡು ಬಡ ಕುಟುಂಬನೇ, ನಾನೇನ್ ದೊಡ್ಡ ಶ್ರೀಮಂತ ಅಲ್ಲ. ಆದ್ರೆ ಈ ಯುವಕರಿಗೆ ಏನಾಗುತ್ತೆ, ದಾರಿ ಮಾರ್ಗ ಪ್ರಾಮಾಣಿಕವಾಗಿಲ್ಲ. ಇಲ್ಲಿರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ತಕ್ಕಂಥದ್ದು ಅವ್ರಿಗೆ ಸರಿಯಾದ ಮಟ್ಟಕ್ಕೆ ಒದಗಿಸಿದಾಗ ಖಂಡಿತ ನಮ್ಮಂತ ಪ್ರತಿಭೆಗಳು, 100 ಪ್ರತಿಭೆಗಳು ನಮ್ಮ ತಾಲೂಕಲ್ಲೇ ಹುಡ್ತಾರೆ. ಸೊ ಹಂಗಾಗಿ ಯಾವತ್ತೂ ಒಂದು ಕಾನ್ಫಿಡೆಂಟ್ ಆಗ್ಲಿ ನಮ್ಮ ತಾಲೂಕಿನ ಯುವ ಜನತೆ ಮತ್ತೆ ಅವರು ಧೈರ್ಯ ಆಗಿರ್ಬೋದು ಯಾವತ್ತು ಕುಗ್ಗಿಸ್ಕೊಳ್ದೆ ಇವತ್ತೇನು ಮಹಾನಗರ ಬೆಂಗಳೂರು ಅಂತ ನಗರಕ್ಕೆ ಹೋದಾಗ ಒಂದು ಕಲೆ ವಿಭಾಗದಲ್ಲಾಗಿರ್ಬೋದು, ನಿಮ್ದು ಯಾವುದೇ ಕ್ಷೇತ್ರದಲ್ಲಾಗಲಿ ದಯವಿಟ್ಟು ಪ್ರಯತ್ನ ಪಡಿ. ನೀವು ಖಂಡಿತ ಮುಂದೆ ಬರ್ತೀರಾ. ನೀವೊಬ್ರು ಮುಂದೆ ಬಂದ್ರೆ ನಮ್ಮ ತಾಲೂಕಲ್ಲಿ 100 ಜನ ಮುಂದೆ ಬರ್ತಾರೆ ಅನ್ನೋದು ನಮ್ಮ ಉದ್ದೇಶ. ಎಲ್ಲಾ ಯುವ ಜನತೆಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಈ ಮೂಲಕ. ಇವಾಗ ನೀವು ಎಷ್ಟು ವರ್ಷದ ಹಿಂದೆ ಹೋಗಿದ್ರಿ ಸರ್? ನಾನು 2009 ನಾನು ಬೆಂಗಳೂರಿಗೆ ಹೋಗಿದ್ದು. 2009 ಬೆಂಗಳೂರಿಗೆ ಹೋಗಿದ್ದು ಬಂದ್ಬಿಟ್ಟು ಟೀಚರ್ ಟ್ರೈನಿಂಗ್ ಮಾಡ್ಬೇಕು. ಇಲ್ಲಿ ಸೆಕೆಂಡ್ PU ಮುಗ್ದಾದ್ಮೇಲೆ ಬೆಂಗಳೂರಿಗೆ ಟೀಚರ್ ಟ್ರೈನಿಂಗ್ ಮಾಡ್ಬೇಕಂತ ಹೋದಾಗ ಅಲ್ಲಿ ನಮಗೆ ಸೀಟ್ ಸಿಗ್ಲಿಲ್ಲ. ಆ ಒಂದು ಗ್ಯಾಪ್ ಅಲ್ಲಿ 1 ವರ್ಷ 2 ವರ್ಷ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ವಿ, ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡಿದ್ವಿ. ಬಟ್ ಒಂದು ಪ್ಲಸ್ ಏನಂದ್ರೆ ನಮ್ದು ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿತ್ತು. ಆಪ್ಷನಲ್ ಇಂಗ್ಲಿಷ್ ನಾನು ತಗೊಂಡಿದ್ದೆ. ಆ ಒಂದು ಉದ್ದೇಶದಿಂದ ಇಂಗ್ಲಿಷ್ ಕಮ್ಯುನಿಕೇಶನ್ ಚೆನ್ನಾಗಿತ್ತು. ಅಲ್ಲಿ ಕಂಪ್ನಿಗೆ ಹೋದಾಗ ಸ್ವಲ್ಪ ನಮಗೆ ಎಲ್ಲ ಕಡೆ ಬೆರ್ತಾಗ ಒಂದು ನಾಲೆಡ್ಜ್ ಇಂಪ್ರೂವ್ ಆಯ್ತು. ಇವಾಗ ಇಂಗ್ಲಿಷ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ನಾನು ಗಾರ್ಮೆಂಟ್ಸ್ ಎಲ್ಲ ಕೆಲಸ ಮಾಡಬೇಕಾಗಿತ್ತು. ನಮ್ಮ ಮೆಂಟಾಲಿಟಿ ಆ ಲೆವೆಲ್ಗೆ ಇರ್ತದೆ. ಸೊ ಇವತ್ತು ಅಲ್ಲಿಗೆ ಹೋಗಿ ಮತ್ತೆ ನಮ್ಮ ಯೋಚನೆಗಳು ಬದಲಾವಣೆ ಮಾಡ್ಕೊಂಡು ಓಕೆ ಬರೀ ನಾವು ಓದ್ಬೇಕು, ಗೌರ್ಮೆಂಟ್ ಕೆಲಸ ತಗೋಬೇಕು ಅನ್ನೋದು ಬಿಟ್ಟು ಬೇರೆ ಕ್ಷೇತ್ರದಲ್ಲೂ ಏನಾದ್ರು ಡೆವಲಪ್ಮೆಂಟ್ ಇರ್ಬೋದು ಅಂತ ಹುಡುಕ್ದಾಗ ನಾವು ಆಯ್ಕೆ ಮಾಡ್ಕೊಂಡಿದ್ದು ಸಿನಿಮಾ ಕ್ಷೇತ್ರ. ಈ ಸಿನಿಮಾ ಕ್ಷೇತ್ರದಲ್ಲಿ ಬಂದಾಗ ನಮ್ಮಷ್ಟು ಚೆನ್ನಾಗಿ ಯಾರಿಲ್ಲ ಅಂತ ನಮ್ಗನ್ಸುತ್ತೆ. ಸೊ ಅಷ್ಟೊಂದು ಒಳ್ಳೆ ಕ್ಷೇತ್ರ ಸಿನಿಮಾ ಕ್ಷೇತ್ರ. ನಮ್ಮ ತಾಲೂಕಲ್ಲಿ ಒಳ್ಳೊಳ್ಳೆ ಯುವಕರು ಸಿನಿಮಾ ಕ್ಷೇತ್ರಕ್ಕೆ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಾಗಲೇ ಎಷ್ಟು ಮೂವಿಗಳು ಮಾಡಿದ್ದೀರಾ? ನಿಮ್ದು ಎಷ್ಟು ಸಕ್ಸಸ್ ಆಗಿದೆ ಸರ್? U-Turn 2 ಮಾಡಿದ್ವಿ, ಅದು ತುಂಬಾ ನಮ್ಗೆ ಒಳ್ಳೆ ಹೆಸರು. ಜನರಿಗೆ ಆಗಿರ್ಬೋದು, ಯಾವ್ದು ಅದು ಮೆಸೇಜ್ ಯಾವ ತರ? ಮೆಸೇಜ್ ಅಂತಂದ್ರೆ ಈಗ ಅಲ್ಲಿ ಚಿಕ್ಕ ಮಕ್ಕಳ ಈ ದೊಡ್ಡ ಸಿಟಿಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ಏನೋ ಒಂದು ಆಸೆ ಆಮಿಷ ತೋರಿಸ್ಬಿಟ್ಟು ಕಿಡ್ನಾಪ್ ಮಾಡೋದು, ಅವ್ರ ಆರ್ಗನ್ಸ್ ಎಲ್ಲ ಬೇರೆ ಕಡೆ ಸಪ್ಲೈ ಮಾಡೋದು, ಈ ತರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾವು U-Turn 2 ಮಾಡಿದ್ವಿ. ಅದು ತೆಲುಗುಗೂ ಸಿನಿಮಾ ಸೇಲ್ ಆಯ್ತು, ಒಂದೊಳ್ಳೆ ರೀತಿ ಅದು ರೀಚ್ ಆಯ್ತು. ಅದಾದ್ಮೇಲೆ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ 10 ಸಿನಿಮಾ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಟ್ರಿಗರ್ ಅಂತ ಮಾಡಿದ್ವಿ, ಅದು ನಾವು ಪಾವಗಡದಲ್ಲೆಲ್ಲ ಬಿಡುಗಡೆ ಮಾಡಿದ್ವಿ. ಅದು ನನ್ನ ಸ್ಟಾರ್ಟಿಂಗ್ ಸಿನಿಮಾ. ಅದು ಮತ್ತೆ ಇನ್ನೊಂದೇನಂದ್ರೆ ಆ ಸಿನಿಮಾ ಬಿಡುಗಡೆ ಆದ್ಮೇಲೆ ಅಲ್ಲಿಂದ ಮ್ಯೂಸಿಕ್ ಅಂತಾನೆ ಒಂದು 10 ಸಿನಿಮಾ ಮಾಡಿದ್ವಿ. ಅದ್ರ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಮಾಡ್ಬೋದು ಅಂತ ನೋಡಿದಾಗ ಎಲ್ಲಾ ಕ್ಷೇತ್ರದಲ್ಲೂ ನಾವು ಕೆಲಸ ಮಾಡ್ಕೊಂಡು ನಿರ್ದೇಶನ ಆಗಿರ್ಬೋದು ಮತ್ತೆ ನಟನೆ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀವಿ ಸರ್. ಈಗ ರಾಮ ಅಥವಾ ಏನು ರಾಮ ಅಂಡ್ ರಾಮು ಅಂತ ಇದು ಜನರಿಗೆ ಯಾವ ತರ ಸಂದೇಶ ರಾಮ ಅಂಡ್ ರಾಮು ಅಂತಂದ್ರೆ ಇದು ಪ್ಯೂರ್ಲಿ ಸಮಾಜಕ್ಕೆ ಬೇಕಾದಂತ ಸಿನಿಮಾ ಸರ್. ಇವತ್ತು ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಇಂಥ ಸಿನಿಮಾಗಳು ಯಾರು ಮಾಡೋದಕ್ಕೂ ಮುಂದೆ ಬರಲ್ಲ. ಒಂದು ಹುದ್ದೆ ಏನಕ್ಕಂತಂದ್ರೆ ಅದು ಸಿನಿಮಾ ಬಿಸ್ನೆಸ್ ಆಗಲ್ಲ, ಥಿಯೇಟರ್ ಜನ ಬರಲ್ಲ. ಇವತ್ತು ಸಂದೇಶ ಏನಂದ್ರೆ ಎಲ್ಲರೂ ಸಾಮಾಜಿಕವಾಗಿ ಜವಾಬ್ದಾರಿ ಹೊತ್ಕೋಬೇಕು, ಕೆಲವರಿಗೆ ಮಾತ್ರ ಬಿಟ್ಟಿದ್ದಾರೆ ಅನ್ನೋದು ನೀವು ಸಂದೇಶ ಕೊಡ್ತಾ ಇದ್ದಾರೆ. ಹೌದು, ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಬೇಕು ಸರ್. ನಾವಿವತ್ತು ಊಟ ಮಾಡಿದೀವಿ, ದುಡಿದ್ವಿ, ತಿಂದಿವಿ ಅನ್ನೋದಕ್ಕಿಂತ ಜವಾಬ್ದಾರಿ ಇರ್ಬೇಕು. ಪ್ರತಿಯೊಬ್ಬರಿಗೂ ಸಾಮಾಜಿಕ ಜವಾಬ್ದಾರಿ ಇರಬೇಕು. ನಾನು ಯಾವ ಹಂತದಲ್ಲಿ ಇದ್ದೀನಿ, ಸಮಾಜಕ್ಕೆ ನನ್ನ ಕೊಡುಗೆ ಏನು.
ಮನೆಗೆ ಕೊಡುಗೆ ಅನ್ನೋದು ಬಿಟ್ಟು, ನಮ್ಮ ಬಂಧು ಬಳಗ ಕೊಡುಗೆ ಅನ್ನೋದು ಬಿಟ್ಟು, ಸಮಾಜಕ್ಕೆ ನಮ್ಮ ಕೊಡುಗೆ ಏನು? ನಮ್ಮ ಜೀವಿತಾವಧಿ ಇವತ್ತಿನ ಕಾಲಘಟ್ಟಕ್ಕೆ 60ರಿಂದ 70 ವರ್ಷ. ಈ 60-70 ವರ್ಷದಲ್ಲಿ ನಮ್ ಕೆಲಸ ಏನ್ ಮಾಡಿರ್ತೀವಿ ಸಮಾಜಕ್ಕೆ? ಹೋಗ್ಲಿ, ಸಮಾಜಕ್ಕೆ ಬೇಡ, ನಾನು ಹುಟ್ಟೂರಿಗೆ ಏನ್ ಮಾಡಿರ್ತೀನಿ, ನಾನು ಹುಟ್ಟಿರೋ ತಾಲೂಕಿಗೆ ಏನ್ ಮಾಡಿರ್ತೀನಿ, ಸೊ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ಉದ್ದೇಶದಿಂದ ಈ ಕಸ ಅಂತಕ್ಕಂಥದ್ದು ರೋಡ್ಗೆ ಕೇರ್ಲೆಸ್ ಆಗಿ ಮನೆ ಕಸ ಇತ್ತಂದ್ರೆ ಇವನ್ ನಾನು ತಿಳುವಳಿಕೆ ಇಲ್ದಾಗ ರೋಡ್ಗೆ ಎಸ್ತಿರ್ತೀನಿ. ಬಟ್ ನಮಗ್ ತಿಳುವಳಿಕೆ ಬಂದಾಗ ಗೊತ್ತೈತೆ ಇದು ತಪ್ಪು ಅಂತ. ಸೊ ನಮಗ್ ತಿಳಿದಿರೋ ತಪ್ಪನ್ನ, ಇದು ತಪ್ಪು ಅನ್ನೋದನ್ನ ಸಿನಿಮಾ ಮೂಲಕ ತೋರಿಸ್ತಾ ಇದೀವಿ ಅಷ್ಟೇ.